ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ಕ್ರಿಕೆಟ್ ಅನ್ನು ಆಡಿಸಲಾಗುತ್ತದೆ. ಇದರಲ್ಲಿ ಟೋಟಲಿ 10 ಟೀಮ್ಗಳು ಭಾಗವಹಿಸಿರುತ್ತವೆ. 29ನೇ ತಾರೀಕು ಫೈನಲ್ ಮ್ಯಾಚ್ ಇದೆ. ಪ್ರತಿ ಪಂದ್ಯಕ್ಕೂ 10 ಓವರ್ಗಳು ಮ್ಯಾಚ್ ಆಡಿಸ್ತೀವಿ. ಮತ್ತು ಫೈನಲ್ ಪಂದ್ಯ ಮಾತ್ರ 12 ಓವರ್ ಆಡಿಸ್ತೀವಿ. ಇಲ್ಲ, ಒಬ್ಬ ಬೌಲರ್ಗೆ 2 ಓವರ್ ಮಾತ್ರ. ಫೈನಲ್ ಮಾತ್ರ ಇಬ್ಬರು ಬೌಲರ್ಸ್ಗೆ 3 ಓವರ್ಸ್. ಹಾಗಾಗಿ 12 ಓವರ್ ಮ್ಯಾಚ್ ಇಟ್ಟಿದ್ವಿ. ಅದು ಇವು ಎಲ್ಲ 10 ಓವರ್ ಮ್ಯಾಚ್. ಎಲ್ರಿಗೂ ಶುಭ ಮುಂಜಾನೆ. ಪ್ರತಿ ವರ್ಷದಂತ ಈ ವರ್ಷ ಸಹ ಗಂಗಾವತಿ ವಕೀಲರ ಸಂಘದವರು ಕ್ರಿಕೆಟ್ ಅನ್ನ ಆಯೋಜಿಸಿದ್ದಾರೆ. ಹೋದ ವರ್ಷಕ್ಕಿಂತ ಈ ವರ್ಷನೇ ಜಾಸ್ತಿ ಟೀಮ್ ಬಂದಿದೆ. ಅಂದ್ರೆ ಹೋದ ವರ್ಷ 8 ಟೀಮ್ಗಳಿದ್ದು, ಈ ವರ್ಷ 10 ಟೀಮ್ಗಳಾಗಿದೆ. ಅಂದ್ರೆ ಅದರ ಯಶಸ್ಸು ಇದ್ರ ಮೂಲಕನೇ, ಜಾಸ್ತಿ ಟೀಮ್ಗಳ ಮೂಲಕನೇ ನಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಗೆ ಕ್ರಿಕೆಟ್ ಬಗ್ಗೆ ಗೊತ್ತಿರುವಂತೆ ನಮ್ಗೀಗ ನಮ್ಮ ದೇಹದಲ್ಲಿ ಆಲ್ಮೋಸ್ಟ್ 30 ಲಕ್ಷ ಕೋಟಿ ಜೀವರಾಶಿಗಳು ಇರ್ತದೆ. ನಾವೀಗ ಕ್ರಿಕೆಟ್ ಆಡುವಾಗ ನಮ್ಮ ಬಾಡಿಯಲ್ಲಿ ನಾವು ಪ್ರತಿಯೊಂದು ಎಕ್ಸರ್ಸೈಸ್ ನಮ್ ಪ್ರತಿಯೊಂದು ಆಗುತ್ತದೆ. ನಾವು ಕ್ರಿಕೆಟ್ ಆಡುವಾಗ ನಮ್ಮ ಎಲ್ಲಾ ಸೆಲ್ಸ್ಗಳು ಆಕ್ಟಿವೇಟ್ಸ್ ಆಗುತ್ತದೆ. ಇದರಿಂದ ತುಂಬಾ ಪ್ರಯೋಜನಕಾರಿ ಇದೆ. ನಾವು ದಿನನಿತ್ಯ ಓನ್ಲಿ ಆರ್ಗ್ಯುಮೆಂಟ್ಸ್ ಮತ್ತೆ ಓನ್ಲಿ ಡ್ರಾಫ್ಟ್ ಮಾಡೋದು ಅದರಲ್ಲಿ ನಿರತರಾದ್ರೆ ನಾವು ಏನಾಗುತ್ತೆ ಅಂದ್ರೆ ಮೈಂಡ್ ಇನ್ನೂ ಡಿಸ್ಟರ್ಬ್ ಆಗುತ್ತದೆ. ನಾವು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಪ್ರತಿಯೊಂದು ಎಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಾವು ಇನ್ನೂ ಚೆನ್ನಾಗಿ ಆರ್ಗ್ಯುಮೆಂಟ್ಸ್ ಜಾಸ್ತಿನೂ ಮಾಡ್ಬೋದು. ಅವರು ಬೇಕಿದ್ರೆ 5 ಗಂಟೆ ಆರ್ಗ್ಯುಮೆಂಟ್ ಮಾಡೋರು ಬೇಕಿದ್ರೆ ಒಂದು 8 ತಾಸು ಇನ್ನೂ ಹೆಚ್ಚಿಗೆ ಆರ್ಗ್ಯುಮೆಂಟ್ ಸಹ ಮಾಡ್ಬೋದು. ಇದೇ ರೀತಿ ಪ್ರತಿ ವರ್ಷನೂ ಅವರು ಕ್ರಿಕೆಟ್ ಅನ್ನು ಈ ರೀತಿ ಆಯೋಜಿಸ್ಕೊಂಡು ಹೋಗ್ಲಿ. ಇನ್ನೊಂದು ಮಾತು ಅಂತ ಹೇಳಿದ್ರೆ, ಅಧ್ಯಕ್ಷರಿಗೆ ನಾವು ಪ್ರತಿ ವರ್ಷ ಅವರು ವಕೀಲರು ಇರ್ತಾರೆ ಟೀಮಲ್ಲಿ. ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ಮತ್ತೆ ಪತ್ರಕರ್ತರು, ಮತ್ತೆ ಈಗ ಡಾಕ್ಟರ್ಸ್ ಅವ್ರುಗಳದ್ದು ಒಂದೊಂದು ಟೀಮ್ ಮಾಡ್ಕೊಂಡು ಅವರು ಆ ರೀತಿ ಕ್ರಿಕೆಟ್ ಆಟ ಆಡಿದಾಗ ಇನ್ನೂ ಒಂದು ಹೆಚ್ಚಿನ ಯಶಸ್ಸು ಮತ್ತು ಒಂದು ಸಂಘಟನೆ ಕಾಣಬಹುದು ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ಮೊಟ್ಟ ಮೊದಲನೇದಾಗಿ ನಾ ವಕೀಲರಿಗೆ ಅಡ್ವಾನ್ಸ್ ಆಗಿ ವಕೀಲರ ದಿನಾಚರಣೆ ಶುಭಾಶಯ ತಿಳಿಸ್ತೀನಿ. ಈ ಪ್ರತಿ ವರ್ಷದಂತೆ ಈ ವರ್ಷ ಸಹ ವಕೀಲರು ಸ್ಪೋರ್ಟ್ಸ್ನ ಆಯೋಜನೆ ಮಾಡ್ಕೊಂಡ್ರೆ, ಲಾಸ್ಟ್ ಟೈಮ್ ಸಾಹೇಬ್ರು ಹೇಳ್ದಂಗೆ 8 ಟೀಮ್ ಬಂದಿದ್ವಿ, ಈ ಸಲ 10 ಟೀಮ್ ಬಂದವ ಅಂತಂದ್ರೆ ವಕೀಲರು ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗಿದೆ, ಆಟ ಆಡ್ಬೇಕನ್ನೋ ಹುಮ್ಮಸ್ ಇನ್ನೂ ಜಾಸ್ತಿ ಆಗಿದೆ. ಇದೇ ತರ ಮುಂದಿನ ಸಾರಿ ಇನ್ನೂ ಟೀಮ್ ಜಾಸ್ತಿ ಆಗ್ಲಿ. ಬರೀ ತಾಲೂಕು ಮಟ್ಟದಲ್ಲಿ ಅಲ್ಲ, ಜಿಲ್ಲಾ ಬೇರೆ ಬೇರೆ ತಾಲೂಕಿನಿಂದನೂ ಬಂದು, ಬೇರೆ ತಾಲೂಕು ಬಾರ್ ಅಸೋಸಿಯೇಷನ್ ಅವರು ಬಂದು ಇಲ್ಲಿ ಭಾಗಿಯಾಗಿ ನಾವು ಗಂಗಾವತಿಯವ್ರು ಬೇರೆಯವ್ರು ಮಾದರಿ ಆಗೋ ತರ ಮಾಡ್ಲಿ ಅಂತ ಹೇಳಿ ವಕೀಲರ ಸಂಘದಲ್ಲಿ ಕೇಳ್ಕೊತಾ, ಸಾಹೇಬ್ ಹೇಳ್ದಂಗೆ ನಮಗೆ ಆರೋಗ್ಯಕ್ಕೆ ಅತಿ ಮುಖ್ಯ ಅಂತಂದ್ರೆ ಕ್ರೀಡಾ ಚಟುವಟಿಕೆ. ಎಲ್ಲರೂ ಉತ್ಸಾಹದಿಂದ ಪಾಲ್ಕೊಡ್ರಿ. ಗೆಲುವು ಸೋಲು ಅದು ಪರ್ಮನೆಂಟ್, ಆದ್ರೆ ನಾ ಸೋತೆ ಗೆದ್ದೆ ಅಂತಲ್ಲ, ಒಂದ್ ರೀತಿಯಿಂದ ಖುಷಿಯಿಂದ ಆಟ ಆಡ್ರಿ. ಗೆದ್ದವ್ರು ನಮ್ಮವ್ರೆ, ಸೋತವ್ರು ನಮ್ಮವ್ರೆ. ಎಲ್ಲರೂ ಖುಷಿಯಿಂದ ಆಟ ಆಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದೆರಡು ಮಾತು. ನಂಬರ್ 3 ವಕೀಲರ ದಿನಾಚರಣೆ ಅಂಗವಾಗಿ ನಮ್ಮ ವಕೀಲರ ಸಂಘದಲ್ಲಿ ವಕೀಲರಿಗೋಸ್ಕರ ಆಯೋಜಿಸಲಾಗಿದ್ದ ಕ್ರಿಕೆಟ್ ಆಟವನ್ನು ಈ ದಿನದಂದು ಪ್ರಾರಂಭ ಮಾಡಿದ್ದು, ಮತ್ತು ಈ ಒಂದು 10 ತಂಡಗಳು ಈ ಒಂದು ಕ್ರಿಕೆಟ್ನಲ್ಲಿ ಭಾಗವಹಿಸಿದ್ದು, ಅವರೆಲ್ಲರಿಗೂ ಶುಭವನ್ನು ಕೋರ್ತಾ, ಮತ್ತು ಡಿಸೆಂಬರ್ 3ರಂದು ನಡೆತಕ್ಕಂಥ ವಕೀಲರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ನಾನು ಮುಂಚಿತವಾಗಿ ಕೂಡ ವಕೀಲರ ಸಂಘದ ಒಬ್ಬ ಸದಸ್ಯನಾಗಿ ಕೂಡ ಎಲ್ಲರಿಗೂ ವಕೀಲರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇನ್ನು ಅಡ್ವಾನ್ಸ್ ಆಗಿ ವಕೀಲರ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಾರೆ. ಸೌಂಡ್ ಬಾಡಿ ಇರ್ಬೇಕಂದ್ರೆ ಈ ಎಕ್ಸ್ಟ್ರಾ ಕರಿಕ್ಯುಲಮ್ ವರ್ಕ್ ಇರ್ಬೇಕು ಎಲ್ಲರಿಗೆ. ಅಂದ್ರೆ ಪಠ್ಯೇತರ ಚಟುವಟಿಕೆ ಎಲ್ಲರೂ ಪಾಲ್ಗೊಳ್ಳೋದ್ರಿಂದ
ಈ ದಿನ ಓದಿ ಓದಿ ತಾವೆಲ್ಲ ಸುಸ್ತಾಗಿರ್ತೀರಿ. ಆದ್ರೆ ಈ ಒಂದು ಎಕ್ಸ್ಟ್ರಾ ಕರಿಕ್ಯುಲಮ್ ಇದ್ರಲ್ಲಿ ಸುಸ್ತಾದ್ರೆ ನೀವು ಮೋಟಿವೇಟ್ ಆಗ್ತೀರಿ, ಎಲ್ಲ ನಿಮ್ಮ ಬಾಡಿ ಎಲ್ಲ ರಿಚಾರ್ಜ್ ಆಗ್ತದೆ ಅಂತ. ಇಟ್ ಮೀನ್ಸ್ ಸರ್ವಿಸ್ ಆಗ್ತದೆ, ಒಂಥರ ಸರ್ವಿಸ್ ಆಗಿ ತಾವೆಲ್ಲ ಆಕ್ಟಿವೇಟ್ ಆಗ್ತೀರಿ ಅಂತ ಈ ಸಂದರ್ಭ ಹೇಳ್ತಾ, ಈ ರೀತಿ ಚಟುವಟಿಕೆಗಳು ಬೇಕು ಎಲ್ಲರಿಗೂ, ಎಲ್ಲಾ ಮಾನವ ಜೀವಿಗಳಿಗೆ ಎಲ್ಲರಿಗೂ ಬೇಕಾಗುತ್ತದೆ. ಅಂತ ಸಂದರ್ಭದಲ್ಲಿ ತಾವೆಲ್ಲರೂ ವರ್ಷ ಈ ಒಂದು ಕ್ರೀಡಾ ಚಟುವಟಿಕೆ ಏರ್ಪಡಿಸೋದ್ರಿಂದ ಒಂದು ಮನೋಲ್ಲಾಸ ಹೆಚ್ಚಿಗೆ ಆಗುತ್ತದೆ. ಪರಸ್ಪರ ಆತ್ಮೀಯತೆ ಮತ್ತು ಸಮಗ್ರತೆ ಮತ್ತು ಒಂದು ಯುನಿಟಿಯನ್ನು ಬೆಳೀತಿದೆ ಅಂತ ಈ ಸಂದರ್ಭ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ವರ್ಷ ಕೂಡ ದಿನಾಂಕ 3/12/2025 ನಡೀತಕ್ಕಂಥ ವಕೀಲರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಗ್ರೌಂಡಿನಲ್ಲಿ ನಮ್ಮ ವಕೀಲರಿಗಾಗಿ ಏರ್ಪಡಿಸತಕ್ಕಂಥ ಕ್ರಿಕೆಟ್ ಅನ್ನು ನಮ್ಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಆಗಿರ್ತಕ್ಕಂಥ ಸದಾನಂದ ನಾಯಕ್ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅದರ ಜೊತೆಗೆ ನಮ್ಮ ಹಳೆಕಾಯಿ ಸಾಹೇಬರು ಹಾಗೂ ನಾಗೇಶ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೊಪ್ಪಳದ ಸಂಧ್ಯಾ ಮಾದ್ನೂರ್ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಈ ಒಂದು ಕ್ರೀಡೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬಾ ಚೆನ್ನಾಗಿ ನಮ್ಮ ವಕೀಲರು ಎಲ್ಲ ಸಹಾಯ ಸಹಕಾರದೊಂದಿಗೆ ಬಹಳಷ್ಟು ಉತ್ತಮವಾಗಿ ಈ ವರ್ಷ ಬಹಳ ಉತ್ಸಾಹದಿಂದ ನಡೀತಕ್ಕಂಥ ಕ್ರೀಡೆ. ಈ ಕ್ರೀಡೆಯಿಂದ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ಮತ್ತೆ ಅವರು ಒಂದು ಆತ್ಮೀಯತೆ ನಮ್ಮ ವಕೀಲರ ಸಂಘದಲ್ಲಿ ಬೆಳಿಲಿ ಅಂತ ಒಂದು ಮಾತನ್ನು ಹೇಳ್ತಾ, ಅದೇ ರೀತಿಯಾಗಿ ನಮ್ಮ ಸಾಹೇಬರು ಹೇಳಿದ ಹಾಗೆ ಮುಂದಿನ ವರ್ಷ ಕೂಡ ನಾವು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನ ವಕೀಲರನ್ನು ಕರೆಸಿ ಫ್ರೀಡಮ್ ಮಾಡಿ, ಅದೇ ರೀತಿ ಪತ್ರಿಕೆ ಮಾಧ್ಯಮದವರಿಗೂ ಕೂಡ ಹಾಗೂ ಡಾಕ್ಟರು ಇನ್ನಿತರ ಯಾವುದೇ ಸಂಘ ಸಂಸ್ಥೆ ಇದ್ರು ಕೂಡ ಅವ್ರು ನಾವು ಕೂಡ್ಕೊಂಡು ಮುಂದಿನ ಒಂದು ವಕೀಲ ದಿನಾಚರಣೆಗಾಗಿ ನಾವು ಟೀಮ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ 3 ಜನ ನ್ಯಾಯಾಧೀಶರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ, ಹಾಗೂ ಈಗ ಆಟ ಆಡ್ತಕ್ಕಂಥ ಎಲ್ಲರಿಗೂ ಶುಭ ಕೋರಿ ಒಳ್ಳೇದಾಗ್ಲಿ ಅಂತ ಹೇಳಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಗಂಗಾವತಿ ನ್ಯಾಯಾಲಯದಿಂದ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಕ್ರಿಕೆಟ್ ಫೀಲ್ಡ್ ಇಳಿದಿದ್ದಾರೆ ಅಂದ್ರೆ ನಿಜಕ್ಕೂ ನಮ್ಮೆಲ್ಲಾ ಲಾಯರ್ಸ್ ಅನ್ನ ಅವರೆಲ್ಲ ಎಷ್ಟು ಬೂಸ್ಟ್ ಮಾಡ್ತಾರೆ. ನಮ್ಮ ಹೆಲ್ತ್ ವ್ಯೂ ನಾಟ್ ಓನ್ಲಿ ಮೆಂಟಲ್, ನಮ್ದು ಸ್ಟ್ರಾಂಗ್ನೆಸ್ ಅಷ್ಟೇ ಅಲ್ಲ, ಹೆಲ್ತ್ ಸ್ಟ್ರಾಂಗ್ನೆಸ್ ಇದ್ರೆ ಒಳ್ಳೆ ರೀತಿಯ ನ್ಯಾಯದಾನ ಮಾಡ್ತಾರೆ ವಕೀಲರು ಅನ್ನುವ ಭಾವನೆ ಇವತ್ತು ಅವರೆಲ್ಲರದು ಆಗಿದೆ. ಅದನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಿಜಕ್ಕೂ ನನಗೆ ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿರುವಂತ ನಮ್ಮ ಎಲ್ಲಾ ನ್ಯಾಯಾಧೀಶರಿಗೆ ಮೊದಲನೇದಾಗಿ ಅವರು ಇನಾಗ್ರಲ್ ಮಾಡಿದ್ರು, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಮುಸಾಲಿ ಅವರು, ಈಗಿನ ಅಧ್ಯಕ್ಷರು ನಮ್ಮ ಶರಣಪ್ಪ ನಾಯಕ್ ಅವರು, ಸೆಕ್ರೆಟರಿ ಅವರು ಮಂಜುನಾಥ್ ಅವರು, ಹಾಗೆ AGP ಮೇಡಮ್ ಭಾನು ಅವರು, ಹಾಗೆ ಇನ್ನಿತರ ಹಿರಿಯ ಕಿರಿಯ, ನಿಜಕ್ಕೂ ಇವತ್ತು ಯಂಗ್ಸ್ಟರ್ಸ್ ಏನಿದ್ದಾರೆ ಇವರು ನಮ್ಮ ಬಾರ್ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ನ ಶಕ್ತಿ. ಯಂಗ್ ಲಾಯರ್ಸ್ ಅವರು ಇವತ್ತು ಇಷ್ಟೊಂದು ಸದೃಢರಾಗಿ ಇದ್ದು ಕ್ರೀಡೆಗಳಲ್ಲಿ ಭಾಗವಹಿಸಿ ಅವರು ತಮ್ಮ ಚಾಕಚಕ್ಯತೆಯನ್ನ ಕ್ರೀಡೆಯಲ್ಲಿ ಮಾತ್ರ ಅಲ್ಲ ನ್ಯಾಯಾಲಯದಲ್ಲಿಯೂ ಕೂಡ ನ್ಯಾಯದಾನದಲ್ಲಿಯೂ ಅವರು ಅದೇ ರೀತಿ ಭಾಗವಹಿಸ್ತಾರೆ ಅನ್ನುವ ಭಾವನೆಯೊಂದಿಗೆ ಈ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ನನ್ನ ಸಹೋದರ ನ್ಯಾಯವಾದಿ ಪ್ಲೇಯರ್ಸಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಮಹಿಳಾ ಟೀಮ್ ಅನ್ನು ಕೂಡ ನಮ್ಮ ಭಾನು ಮೇಡಮ್ ಹೇಳಿದ್ರು, ಒಂದು ಮಹಿಳಾ ಕ್ರಿಕೆಟ್ ಟೀಮ್ ಕೂಡ, ಅಂದ್ರೆ ನಾವೇ ಕಾಂಪಿಟೇಟರ್ಸ್ ಆಗ್ತೀವಪ್ಪ, ಅವ್ರ ಜೊತೆ ಶಕ್ತಿ ಬಲ ಪ್ರದರ್ಶನ ಆಗಲ್ಲ. ಮಹಿಳಾ ಟೀಮ್ ಅನ್ನು ಕ್ರಿಕೆಟ್ ಅಲ್ಲಿ ಮಾಡುವ ಹಂತದಲ್ಲಿ ನಾವು ತಯಾರಿದ್ದೇವೆ, ಅಷ್ಟು ಸ್ಟ್ರೆಂತ್ ನಮ್ದಾಗಿದೆ ಅಂತ ಹೇಳ್ಕೊಳ್ಳೋದಿಕ್ಕೆ ಹೆಮ್ಮೆ ಅನ್ಸುತ್ತೆ. ಇಲ್ಲಿ ಸೇರಿದ ಎಲ್ಲರಿಗೂ ನನ್ನ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಶುಭಾಶಯಗಳನ್ನ ಕೋರುತ್ತಾ ನಮಸ್ಕಾರ.